ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಗುರುವಿನಮಠ ಗ್ರಾಮಗಳ ನಡುವೆ ಇರುವ ಮೆಟ್ಟಾರೆ ಬಂಡೆಯ ಮೇಲೆ ನೆಲೆಗೊಂಡಿರುವ ಪತ್ತಿರ ಆಂಜನೇಯ ಸ್ವಾಮಿಯ ಏಕಶಿಲಾ ಮೂರ್ತಿಯನ್ನು ಸಕಲ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳೊಂದಿಗೆ ಸ್ಥಾಪಿಸಲಾಯಿತು. ಸುಮಾರು 15 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಏಕಶಿಲೆಯನ್ನು ಕಳೆದ 2 ವರ್ಷಗಳ ಹಿಂದೆ ತರಿಸಲಾಗಿತ್ತು. ಶಿಲ್ಪಿಗಳಿಂದ ಶಿಲೆಗೆ ಮೂರ್ತಿ ರೂಪ ನೀಡಲು 2 ವರ್ಷಗಳೇ ಹಿಡಿದವು. ಶೇಕಡ 80% ಕೆತ್ತನೆ ಕಾರ್ಯ ಮುಗಿದ ಮೇಲೆ ಮುಂದಿನ ಕೆತ್ತನೆ ಹಾಗೂ ಅಂತಿಮ ರೂಪ ನೀಡಲು ಮೂರ್ತಿಯನ್ನು ಬಂಡೆಯ ಮೇಲೆ ಕ್ರೇನ್ಗಳ ಸಹಾಯದಿಂದ ನಿಲ್ಲಿಸಲಾಗಿದೆ. ಕಳೆದ 3-4 ದಿನಗಳಿಂದ ಜನಜಾತ್ರೆಯ ನಡುವೆ ಪೂಜಾ ಕಾರ್ಯಕ್ರಮಗಳು ನಡೆದವು. ಇಂದು ನವೆಂಬರ್ 25ನೇ ತಾರೀಕಿನ ಮುಂಜಾನೆ ಮೂರ್ತಿಯನ್ನು ಬಂಡೆಯ ಮೇಲೆ ಸ್ಥಾಪಿಸಲಾಗಿದೆ. ಇನ್ನೂ 6 ತಿಂಗಳ ಕುಸುರಿ ಕೆತ್ತನೆ ನಡೆಯಲಿದ್ದು ಅಂತಿಮ ರೂಪ ನೀಡಿದ ಮೇಲೆ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ DJ ನಂಜೇಗೌಡ ನಮ್ಮ ನ್ಯೂಸ್ ಚಾನಲ್ಗೆ ಮಾಹಿತಿ ನೀಡಿದರು. ದಬ್ಬೆಘಟ್ಟ ಆಂಜನೇಯ ಯುವಕರ ಸಂಘದವರು ಟೊಂಕ ಕಟ್ಟಿ ನಿಂತು ಮೂರ್ತಿ ಸ್ಥಾಪನೆಗೆ ಶ್ರಮಿಸಿದ್ದಾರೆ. ಈಗಿರುವ ಪುರಾತನ ದೇಗುಲವನ್ನು ಕೆಡವಿ ಹೊಸ ರೂಪ ನೀಡಲಾಗುವುದು. 33 x 39 ಅಡಿ ಅಳತೆಯ 16 ಕಂಬಗಳ ಸುಂದರ ಕೆತ್ತನೆಯ ಮೂಲ ವಿಗ್ರಹಕ್ಕೆ ದೇಗುಲ ನಿರ್ಮಿಸಲಾಗುವುದು ಎಂದು ನಂಜೇಗೌಡ ಮಾಹಿತಿ ನೀಡಿದರು. ಸುಮಾರು 23 ಅಡಿಯ ವಿಗ್ರಹ ಅಪಾರ ಸಂಖ್ಯೆಯ ಭಕ್ತರನ್ನು ಸೆಳೆಯುತ್ತಿದೆ. ಒಂದು ಕೋಟಿ ಇನ್ನು ಎಷ್ಟು ದಿವಸ ಬೇಕಾಗುತ್ತೆ ಎಲ್ಲ ವರ್ಕ್? 6 ತಿಂಗಳು ಬೇಕು. ಅದರ ಮ್ಯಾಗಡೆ ಕೈ ಕೆಲಸ ಐತೆ. ಕಲ್ಲು ಎಷ್ಟು ಕಲ್ಲು ಇರ್ತಂದ್ರೆ? ಕಲ್ಲು ಫಸ್ಟ್ ತಂದಾಗ 10 ಲಕ್ಷ ಕಲ್ಲು ಇಳ್ಕಕ್ಕೆ 15 ವರ್ಷ ಆಗಿತ್ತು ಕಲ್ಲಿಗೆ. ಒಂದೇ ಒಂದು ಕಲ್ಲಿಗೆ ಒಟ್ಟಾರೆ 1 ಕೋಟಿ ತಿರುಗ್ತಾ ಇದೆ. ಫುಲ್ಲು ಕೆಲಸ ಆಮೇಲೆ ಐತೆ.